ಏನಮ್ಮ, ಯಾವಾಗ ಬಂದಮ್ಮ ಬೆಂಗಳೂರಿಂದ? ಹಾಂ, ಅಪ್ಪಾಜಿ ಚೆನ್ನಾಗೈತೆ? ಅಪ್ಪಾಜಿನ ಬಂದೈತೆ ಜೊತೆಗೆ? ಹೆಂಗೋ ಬಿಡ್ರವ, ಬೆಂಗಳೂರು ಸೇರ್ಕೊಂಡ್ರಲ್ಲ ನೀವು. ಹೋಗಿ ಚೆನ್ನಾಗಿದ್ದೀರಾ ಹಂಗಾರೆ ಬೆಂಗಳೂರಾಗ ಹೋಗಿ. ಕಲರ್ ಎಲ್ಲ ಮಾಡಿಸ್ಬಿಟ್ಟಿದ್ಯಾ ಕೂದಲಿಗೆ? ಹಾಂ, ಹ್ಞೂ ಕಾಣ, ನಿನ್ನೆ ಸಾಯಂಕಾಲ ಬಂದ್ವಿ. ಅಪ್ಪಾಜಿನೂ ಬಂದೈತಿ ಜೊತೆಗೆ. ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪೇಂಟ್ ಮಾಡಿಸಿ ಚೆನ್ನಾಗಿ ಕಾಣ್ತೀವಿ ಅಂತೇಳಿ ತಾಂಡಾಗ ನೋಡಿ ಹೆಂಗೆ ಮಾಡಿಟ್ಟು ಕೂದಲೆಲ್ಲ ಹಾಳು ಮಾಡಿಟ್ಟಿದ್ದಾರೆ ಕಾಣ. ನನಗೇನು ಇಷ್ಟ ಇಲ್ಲ ಇವೆಲ್ಲ ಮಾಡಿಸೋದು. ನಮ್ಮ ಫ್ರೆಂಡ್ಗಳು ಕರ್ಕೊಂಡೋಗಿ ಅದೇನೋ ಬ್ಯೂಟಿ ಪಾರ್ಲರ್ದಾಗ ಮಾಡಿಸಿರೋ. ನಾನು ಇದೇ ಫಸ್ಟ್ ಕಾಣ ಹೋಗಿದ್ದು. ಸೊ ಬೇಡ, ನನಗೆ ನಾಚಿ ಆಗ್ತಿತ್ತು ಹೊರಗಡೆ ಬರೋಕ್ಕೆ. ಆಯ್ತು ಬಿಡವ, ಹೆಂಗ ಬೆಂಗಳೂರಾಗೆ ಸೇರ್ಕೊಂಡು ಕೆಲಸ ಮಾಡೋಕೆ ಅಂದ್ಕೊಂಡ್ರೆ ನೀವು. ಎಷ್ಟು ಕೊಡ್ತಾರೆ ಸಂಬಳ? ಯಾವ ಕಂಪ್ನಿ ಕೆಲಸ ಮಾಡ್ತಿರೋದು? ಜಾಸ್ತಿ ಏನಿಲ್ಲ ಕಣಪ್ಪ. ಪ್ರೆಸ್ಟೀಜ್ ಕಂಪ್ನಿಗೆ ಸೂಪರ್ವೈಸರ್ ಸೇರ್ಕೊಂಡಿದ್ದೀನಿ. ಜಾಸ್ತಿ ಏನು ಸಿಗಲ್ಲ, ಒಂದು 25,000 ಸಿಗುತ್ತೆ. PF ಎಲ್ಲ ಬರುತ್ತೆ ಅಷ್ಟೇ ಕಾರಣ. ನಾವೇನು ಜಾಸ್ತಿ ಓದಿಲ್ವಲ್ಲಣ್ಣ. ಹೆಂಗ ಬಿಡು, ಯಾವುದೋ ಒಂದು ಕೆಲಸ ಸೇರ್ಕೊಂಡಲ್ಲ. ಇಲ್ಲಿದ್ದಿದ್ರೆ ಅದು ಇರಲಿಲ್ಲ. ನಿಮ್ಮ ಅಪ್ಪಾಜಿ ಎಷ್ಟು ಕೊಡ್ತಾರೆ ಅವ್ರಿಗೆ? ಪರವಾಗಿಲ್ಲ, ಅವ್ರದ್ದು ಕೆಲಸ ನಡೀತಿದ್ದಾವೆ. ಹ್ಞೂ ಕಾರಣ, ಅವರು ಒಂದು ಸೂಪರ್ವೈಸರ್ ಕೆಲಸಕ್ಕೆ ಹೋಗ್ತಿದ್ದಾರೆ. ಅವ್ರಿಗೂ ಏನು ಜಾಸ್ತಿ ಸಿಗಲ್ಲ, ಒಂದು 18 ಏನೋ ಸಿಗುತ್ತೆ ಅಷ್ಟೇ. ಅವ್ರಿಗೇನು ಜಾಸ್ತಿ ಕೆಲಸ ಸಿಗಲ್ಲ. ನಮ್ಮಮ್ಮ ಗಾರ್ಮೆಂಟ್ಸ್ಗೆ ಹೋಗುತ್ತೆ, ನಮಗೊಂದು 12,000 ಕೊಡ್ತಾರೆ. ಹಾಗಳ ಇವನು ಎಲ್ಲ ದುಡಿಯೋರೆ ಆಗ್ಬಿಟ್ರಲ್ಲಮ್ಮ. ನೀನು ಅಪ್ಪಾಜಿ ಅಮ್ಮ ಎಲ್ಲ ದುಡಿತಾರೆ, ಇನ್ನೇನು ಬಡ್ತಾನ ನಿಮಗೆ? ಇನ್ನೊಂದು 2 ವರ್ಷ ದುಡ್ಕೊಂಡು ಬಂದ್ಬಿಡ್ತೀರಾ? ಎಲ್ಲಿ ಕಾಣ, 2 ವರ್ಷ ದುಡಿದ್ರೆ ಏನಾಗುತ್ತೆ ಅನ್ನೋದು? ದುಡಿಬೇಕು ಕಾಣ, ಒಂದು 10 ವರ್ಷ ದುಡಿಬೇಕು. ದುಡ್ಕೊಂಡ್ರೆ ಏನೋ ಮಾಡ್ಬೋದು, ಮನೆಗಿನೇ ಕಟ್ಕೊಂಡು ಇಲ್ಲಿ ಬರ್ಬೋದು. ಅಲ್ಲಮ್ಮ, 10 ವರ್ಷ ಅಲ್ಲೇ ಇದ್ರೆ ನಿನ್ನ ಮದುವೆ ಆಗಿದ್ವಿ. ಇನ್ನು ಯಾವಾಗ ಏನು ನಮ್ಗೆ ಯಾವಾಗ ಪಾಯಸ ಇನ್ನೂ ತಿನ್ಸೋದು ನೀವು? ಲಾಡು ಊಟ ಯಾವಾಗ ಮಾಡಿಸ್ತೀರಾ? ಏನು ಕತೆ ನಿಮ್ಮದು? ಮದುವೆ ಹೋಗೋಣ, ಈಗೆಲ್ಲ ಯಾಕೆ ಮದುವೆ ನಮಗೆ? ನಾನು ಇನ್ನೊಂದು 5 ವರ್ಷ ಆಗಲ್ಲಪ್ಪ. ಈಗಾಗಲ್ಲ ಆಗಾಗಲ್ಲ ಅಂದ್ರೆ ಆಗುತ್ತೇನವ? ಯಾವ್ಯಾವ ಟೈಮಾಗ ಯಾವ್ಯಾವ ಹೊಸಗೆ ನಾವು ಆಗ್ಬೇಕಣವ. ನೀನು ಇನ್ನೂ 5 ವರ್ಷ 10 ವರ್ಷ ಆಗಲ್ಲ ಅಂದ್ರೆ ಹೆಂಗವ? ಅಮ್ಮನೂ ಅದೇ ಹೇಳ್ತೈತೆ, ಎಲ್ಲ ನೋಡಿದ್ರೆ ನೀನೇನೋ ಮನಸ್ಸಾಗಿ ಇಟ್ಕೊಂಡಿದ್ರೆ ಹೇಳವ, ನಾನು ಸುಮ್ಮನೆ ನಮಗೆ ಮುಂದೆ ಹೋಗಿದ್ದು ಮಾಡ್ಬೇಡ ಅಂತ ಕೇಳ್ತೈತೆ. ನಾನು ಇಲ್ಲ ಕಣಮ್ಮ, ಹಂಗೇನೂ ಇಲ್ಲ, ನಾನು ಫ್ರೆಂಡ್ಲಾಗಿದ್ದೀನಲ್ಲವ ನಿಂತಾಗೆ, ನಾನೇನೋ ಇದ್ರೆ ಹೇಳ್ತೀನಿ ಕಣವ ಅಂತ ನಾನು ಹೇಳ್ತೀನಿ. ಅಮ್ಮನೇ ಬಲ ಅಂತ ಮಾಡ್ತೈತಿ. ನಮ್ಮ ಮಗಳು ನಮ್ಮ ಕಡೆ ಹುಡುಗ ಇದ್ದಾನೆ, ನೋಡೋಣ ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೆ ಈಗಲೇ ಬೇಡ ಸುಮ್ಕಿರಮ್ಮ, ಇಬ್ಬರು ಒಂದು 5 ವರ್ಷ ದುಡ್ಕೊಂಡು ಚೆನ್ನಾಗಿ ಹೋಗೋಣ ಊರಿಗೆ ಹೋದ್ಮೇಲೆ ಮದುವೆಗಿದ್ವಿ ಮಾತಾಡೋಣ ಅಂತ ನಾನು ಹೇಳಿ ಸುಮ್ಮನೆ ಎಸಿದ್ದೀನಿ. ಹೆಂಗ ತಾಳವ ಒಬ್ಬಳೆ ಮಗಳು ನೋಡ್ಕೊಂಡು ದುಡ್ಕೊಂಡು ಒಳ್ಳೆ ಕಡೆ ಮದುವೆ ಆಗೋದು ಕಲಿ. ನೀನು ಸುಮ್ಮನೆ ಬೆಂಗಳೂರಿಗೆ ಹೋಗಿ ಅವರು ಹೇಳಿದ್ರು ಇವ್ರು ಹೇಳಿದ್ರು ಫ್ರೆಂಡ್ ಜೊತೆ ಇದು ಅಂತ ತಲೆ ಕೆಡಿಸ್ಕೊಬೇಡ ನೀನು. ಚೆನ್ನಾಗೈತೆ ನಿಮ್ಮ ಸಂಸಾರ, ಚೆನ್ನಾಗಿರೋದು ಕಲಿ. ಬೆಂಗಳೂರಿಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಗಳ ಜೊತೆ ಹೋದೆ, ಇವ್ರ ಜೊತೆ ಹೋದೆ, ಅವ್ರ ಜೊತೆ ಹೋದೆ ಅಂತ ಸುಮ್ಮನೆ ಇದು ಮಾಡ್ಕೋಬೇಡ. ನಿಮ್ಮ ಅಪ್ಪಾಜಿ ಭಾಳ ಒಳ್ಳೇದು. ಎಲ್ಲೊತ್ತು ನಿಮ್ಮ ಅಪ್ಪಾಜಿ ಕರಿ, ಇಲ್ಲಿ ಮಾತಾಡ್ಸೋಣ ಭಾಳ ದಿವಸ. ಅಪ್ಪಾಜಿ ಬಾಯ್ಲೆ ಚಾಂದೋಣ ಕರಿತೈತೆ, ಬಾಯ್ಲಿ ಬರ್ತೈತೆ. ಆಯ್ತು, ಏನು ಬೇಕಾವ ನಿಮಗೆ? ಏನು ತಾಣಕ್ಕೆ ಅಂತ ಬಂದೆ ನಾನು, ಏನೇನೋ ಮಾತಾಡ್ಸ್ಕೊಂಡು ನಿಂತ್ಕೊಂಡು ಕಣವ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು. ಹಂಗೇನಿಲ್ಲ ತಾಣ, ಏನು ಮಾತಾಡ್ಸಿರ ಏನಾಗಲ್ಲ. ನೋಡಿದ್ದಕ್ಕೆ ಮಾತಾಡ್ತಿದ್ಯಾ, ನೋಡಿಲ್ಲರಾದ್ರೆ ಮಾತಾಡ್ಸೋಕ್ಕಾಗ್ತೈತೆ? ಬಾರೋಣ, ಟೀ ಮಾಡ್ತೀನಿ, ಟೀ ಕುಡ್ಕೊಳ್ಳುವಂತೆ. ಬೇಡ ಕಣವ, ನಾನು ಟೀ ಜಾಸ್ತಿ ಕುಡಿಯಲ್ಲ. ಟೀ ಏನು ಬೇಡ, ಈಗ ತಿಂಡಿ ಬೇರೆ ಆಯ್ತೆ. ಮನೆಗೆ ಹೋಗ್ತೀನಿ, 11-12 ಗಂಟೆಗೆಲ್ಲ ಮನೆಗೆ ಹೋಗ್ಬಿಡ್ತೀನಿ. ಮನೆಗೆ ಮುದ್ದೆ ಮಾಡಿರ್ತೀನಿ, ಮತ್ತೆ ಮುದ್ದೆ ಹೊಡಿಯೋದೊಂದು ಹೋಗಿ. ಟೀ ಜಾಸ್ತಿ ಕುಡಿಬಾರ್ದು ಕಣವ, ಊಟ ಮಾಡೋಕ್ಕಾಗಲ್ಲ, ಊಟ ಸೇರಲ್ಲ, ಏನಿಲ್ಲ, ಸುಮ್ಮನೆ ಇಲ್ದವೆಲ್ಲ ಪ್ರಾಬ್ಲಮ್. ಅದಕ್ಕೆ ನಾನು ಟೀ ಜಾಸ್ತಿ ಕುಡಿಯೋಕ್ಕಲ್ಲ ಕಣವ. ಎಷ್ಟು ಜನ ಕರೀತಾರೆ ಟೀ ಕುಡಿಯೋಕ್ಕೆ? ಬೇಡ ಕಣವ ಅಂತೀನಿ ಎಲ್ಲ ಕಡೆ. ತಿಂಡಿ ತಿಂದರೆ ಇನ್ನೂ ತಿಂಡಿ ಕೊಟ್ಟರೆ ತಿಂದ್ಬಿಡ್ತೀನಿ, ಟೀನೇ ಜಾಸ್ತಿ ಕುಡಿಯಲ್ಲ ನಾನು. ನನಗೊಂದು ಫ್ಲಾಸ್ಕ್ ಕೊಡು. ಫ್ಲಾಸ್ಕ್ ಇಲ್ಲ ಮನೆಗೆ. ಇನ್ನೊಂದು 4 ದಿವಸ ಇಲ್ಲಿ ಇರ್ತೀವಲ್ಲ, ಕೆಲಸ ಮಾಡಿಸ್ಬೇಕು ಒಂಚೂರು ಹೊಲದ್ದು. JCP ಎಲ್ಲ ಕರೆಸ್ತೀವಿ, ಕಾಲೇಜ್ ಒಂಚೂರು ಕೆಲಸ ಮಾಡಿಸ್ಬೇಕು. ಹಣ ಭಾಳ ದಿವಸ ಆಯ್ತು, ಗಾಡಿಗಳೇ ಹೋಗಲ್ಲ ಅತ್ಲಾಗೆ. ಅದಕ್ಕೆ ಒಂದು 5-6 ದಿವಸ ಕೆಲಸ ಆಗುತ್ತಲ್ಲ, ಲೇಬರ್ ಬಂದರೆ ಟೀ ತಗೊಂಡೋಗೋಕ್ಕೆ ಫ್ಲಾಸ್ಕೇ ಇಲ್ಲ ಕಾಣ. ಅದಕ್ಕೆ ಫ್ಲಾಸ್ಕ್ ಕೊಡು, ಒಳ್ಳೇದಾ ನೋಡಿ, ಚೆನ್ನಾಗಿರೋದು ಕೊಡು ಸ್ವಲ್ಪ. ತಗ, ಚೆನ್ನಾಗೈತೆ ನೋಡಿ ಫ್ಲಾಸ್ಕು, 1 ಲೀಟ್ರದು. ಒಂದು 10-15 ಜನ ಕುಡಿಬೋದು ಒಂದು ಸರಿಗೆ. ಇರಲಿ ಬೇಡ, ಸಾಕು. ಇನ್ನೊಂದು 5-6 ದಿವಸ ಇರ್ತೀವಿ, ಇನ್ಯಾಕೆ ಸಾಕು ಬಿಡು, ಇಷ್ಟಾದ್ರೆ ಆಗುತ್ತೆ. ಅಪ್ಪಾಜಿ ಕಳಿಸ್ತೀನಿ ತಡಿ, ಹಂಗೆ ದುಡ್ಡು ಕೊಟ್ಟು ಕಳಿಸ್ತೀನಿ. ಎಷ್ಟಣ್ಣ ರೇಟ್ ಹೇಳಿಲ್ವಲ್ಲ? 600 ರೂಪಾಯಿ ಮಾಡ್ತೀವಿ. ನಿಂತಾಗಿ ಇನ್ನೇನು ಚೌಕಾಸಿ ಮಾಡೋಣ, 550 ಕೊಡು. ಆಯ್ತು ಅಣ್ಣ, ಅಪ್ಪಾಜಿ ಕಳಿಸ್ತೀನಿ, ಕೊಟ್ಟು ಕಳಿಸ್ತೀನಿ. ಏನಪ್ಪ ಚೆನ್ನಾಗಿದ್ದೀನಪ್ಪ? ಏನು ನೋಡೋಣ, ಇದ್ದೀವಿ. ನೀವು ಚೆನ್ನಾಗಿದ್ದೀರಲ್ಲ? ಯಾವ ಏರಿಯಾದಾಗ ಅಣ್ಣ ಇರೋದು? ಯಾವ ಏರಿಯಾದಾಗ ಇರೋದು ನೀವು? ಲಾಸ್ಟ್ ಹೋಗ್ಬೇಕಣಪ್ಪ ನಾವು, ತುಂಬ ದೂರ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸಜ್ಜಾಪುರ ರೋಡು, ಬೆಳಂದೂರು, ಅಲ್ಲಿಗೆ ಹೋಗ್ಬೇಕು. ಮೆಜೆಸ್ಟಿಕ್ ಇಳಿದು 1-1.5 ಗಂಟೆ ಆಗುತ್ತೆ ಕಣಪ್ಪ, ಈಗಿನ ಟ್ರಾಫಿಕ್ಕಾಗಿ ಹೋಗೋದೆ. ಭಾರಿ ಹೆವಿ ಟ್ರಾಫಿಕ್ ಕಣಪ್ಪ. ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕ್ಕೆ ಬರೋಕ್ಕೆ ಭಾರಿ ತೊಂದರೆ.
ಒಂದೊಂದು ಗಂಟೆ ಬಸ್ಸಾಗಿ ಭಾಳ ಟೈಮ್ ಎಷ್ಟಾಗುತ್ತೆ. ಏನು ಟ್ರಾಫಿಕ್ಕು ಅಬ್ಬಬ್ಬಬ್ಬಬ್ಬ. ಹ್ಞೂ ಕಣ, ನಾವು ಒಂದಷ್ಟು ಇದ್ವಲ್ಲ, ಹೆವಿ ಟ್ರಾಫಿಕ್ ಕಾಣಲ್ಲ ಅಂತ, ಭಯಂಕರ ಟ್ರಾಫಿಕ್. ಹೆಂಗೆ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದೆ ಅಣ್ಣ? ಹ್ಞೂ ಕಣಪ್ಪ, ನಡೀತಿದೆ ಕೆಲಸಗಳಿಗೆ. 3 ಜನನೂ ಹೋಗ್ತಿದ್ದೀವಿ. ಮನೆಗೆ ಮಾಡ್ಯಾರೇ ಇಲ್ಲ ಈಗ. ಅವಳು ಬಂದು ನನಗೂ ಸಾಕಾಯ್ತೆ ಅಂತಾಳೆ, ಇವಳಿಗೆ ಬಂದು ನನಗೂ ಸಾಕಾಯ್ತು ಕಣಮ್ಮ, ನಾನು ಕೆಲಸ ಮಾಡೋದು ನೀನೇನತ್ತೆ, ಒಂದೊಂದು ದಿವಸ ನಾನೇ ಅಕ್ಕಿ ತೊಳೆದಿಡ್ಬೇಕಾಗತ್ತೆ, ಹಂಗಾಗತ್ತೆ. ಸರಿ, ಏನು ಮಾಡೋಕ್ಕಾಗಲ್ಲ, ದುಡಿತೀವಲ್ಲ. ಯಾರು ಒಂದೊಂದು ದಿವಸ ಹೋಗೋದು, ಹೋಟ್ಲಾಗ ತಗೊಂಬರೋದು, ತಿನ್ನೋದು, ಮನೆ ಕೊಡೋದು ಅಷ್ಟೇ. ಹೆಂಗ ಬಡಪ್ಪ 3 ಜನ ದುಡಿತಿದ್ದೀರಾ, ಒಳ್ಳೆ ದುಡ್ಡು ಉಳಿಸ್ತಿದ್ದೀರಾ. ಬಾ, ಬರೀ ಹೇಳಕ್ಕಾತು 3 ಜನ ದುಡಿತಿದ್ದೀವಿ ಅಂತ. ಅಲ್ಲೇ ಬಾಡಿಗೆಗಳು, ಅಲ್ಲೇ ಖರ್ಚು, ಅಯ್ಯೋ ಬಾ, ಯಾವ್ದಾಗೂ ದುಡ್ಡು ಉಳಿಯಲ್ಲ. 3 ಜನ ದುಡಿದ್ರು ಉಳಿಯಲ್ಲ, 4 ಜನ ದುಡಿದ್ರು ಉಳಿಯಲ್ಲ. ಏನು ಒಂದು ಸ್ವಲ್ಪ ಅದೇ ಇಬ್ಬರು ತಿಂದು ಒಬ್ರು ದುಡಿಸ್ಬೋದು ಅಷ್ಟೇ, ಇನ್ನೇನಿಲ್ಲ. ತಗ, ನಮ್ಮ ಹುಡುಗಿ ಅದೇ ತಾಂಡಿತ್ತಂತಲ್ಲ, ದುಡ್ಡು ಕೊಟ್ಟು ಕಳ್ಸೈತಿ. ತಗ ಬಾರ, ತಿಂಡಿ ತಿಂದು ಹೋಗಂತೆ. ಚಿತ್ರಾನ್ನ ಏನೋ ಮಾಡಿದ್ದಾಳೆ, ಬಾರ, ನಾನು ತಿಂದಿಲ್ಲ, ತಿಂದು ಹೋಗಂತೆ, ಬಾರ ಬಾರ. ಬೇಡ ಕಣ, ತಿಂಡಿ ಆಯ್ತಲ್ಲ, ನಾನು ತಿಂಡಿ ಮಾಡ್ಕೊಂಬಂದೆ. ಈಗ ಹೋಗ್ತೀನಿ, ಒಂದು 12 ಗಂಟೆಗೆ ಹೋಗ್ತೀನಲ್ಲ, ಇನ್ನೇನು ಬೇಡ ಬೇಡ. ಹೇಯ್ ಬಾರ, ನಿನ್ನ ಸರಿ ಬರ್ತಾ ನೋಡಿ ಬಾ. ಇನ್ನಂಗೆ ನೀ ಮಜ್ಜಿ ಬರೋದು ಯಾವಾಗಲೂ ಒಂದು ಸರಿ ಕರಿತೀವಿ ನಾವು, ಬರೋದೇ ಅಪರೂಪ ನಾವು. ಬಾರಲ್ಲ ಅಂದರೆ ಇಲ್ದ ಹೇಳ್ತಾನೆ. ಬಾ, ತಿನ್ನೋಗಿ ಒಂಚೂರ, ನಾನು ತಿಂದಿಲ್ಲ ಏನಿಲ್ಲ, ಜೊತೆ ತಿನ್ನೋದು. ಬರಲ್ಲ ಬರ, ಬಾರಲ್ಲ, ಏನು ನೋಡ್ತಿದ್ಯಾ, ಬಾ ಜಲ್ದಿ. ಹ್ಞೂ ನಡಿಯೋಣ, ನೀನೇನು ಬಿಡ್ತೀಯಾ, ಬರ್ತೀನಿ ನಡಿ. ನಾನೇನೋ ಕೇಳೋಣ ಅಂತ ಬಂದೆ, ಅದೇ ಮಾಡ್ತದ ಕಣಪ್ಪ. ನಿನಗೆಲ್ಲ ಪೈಪ್ ಸಿಕ್ಕಿರ ಕೊಡಲ್ಲ ಒಂದು 4 ಒಂಚೂರು ಹಿಂಗೆ ಮನೆ ಮುಂದೆ ಶೆಡ್ ಥರ ಮಾಡೋಣ. ಮಳೆ ಬಂದರೆ ಎಲ್ಲ ಇರಿಚ್ಲು ಹೊಡಿಯುತ್ತೆ ಕಣಪ್ಪ ಬಾಗಿಲಿಗೆ, ಬಾಗಿಲೆಲ್ಲ ಹಾಳಾಗೋಗುತ್ತೆ. ನಾವು ಬೇರೆ ಇರಲ್ವಾ, ಹಂಗಾಗಿ ಇರಿಚ್ಲು ಹೊಡಿದ್ರೆ ನೀರೆಲ್ಲ ಒಳಗೆ ಬಂದು ನಿಂತ್ಕೊಂತವೆ. 1 ವಾರ ಆದರೂ ನೀರು ಹಿಂಗಲ್ಲ, ಏನಿಲ್ಲ. ಅದಕ್ಕೆ ಒಂಚೂರು ಇರಿಚ್ಲು ಹೊಡಿದಂಗೆ ಮಾಡ್ಸೋಣ ಅಂತ. ನಂತ 2 ಇದಾವೆ ಕಾಣ ಅಷ್ಟೇ. ನಾನು ಮನೆ ಮುಂದಕ್ಕೆ ಹಾಕೋಣಂತ ನಾನು ಇಟ್ಕೊಂಡಿದ್ದೆ. ನನಗೇನು ಸಿಕ್ತಿರ್ತವೆ, ನೀನು ತಗೊಂಡೋಗು ಪಾಪ, ನಿನ್ನ ಕೆಲಸ ಮಾಡ್ಕ. ಇನ್ನೊಂದು ಎಲ್ಲರೂ ಅಡ್ಜಸ್ಟ್ ಮಾಡ್ಕ. ನಾನು 2 ಇದಾವೆ ನೋಡಿ, ಮಂತಕ್ಕೆ ಬಾ ಕೊಡ್ತೀನಿ, 2 ತಗೊಂಡೋಗು. ಹ್ಞೂ ಆಯ್ತು ತಾಳಪ್ಪ. ಬಾರ, ಬಿಡ್ರಿ ಬಾರ.